ತಿರುಗಾಡಕ್ಕಾಗಬಾರ್ದು, ಅಷ್ಟು ಅನುಭವಿಸ್ತಾಳೆ. ಈಗಾಗಲೇ ಮಯೂರಿ ಅವರಪ್ಪ ಅಲ್ಲಿ ಹೋಗಿ ನನ್ನ ಮಗಳು ಎಲ್ಲಿ ಅಂತ ಒತ್ತಾಡ್ತಿದ್ದಾನೆ. ಈಗ ನಾನು ಇನ್ನೊಬ್ಬ ಅತಿಥಿನ ಕಳಿಸ್ತಾ ಇದ್ದೀನಿ. ಅವನಲ್ಲಿಗೆ ಹೋದ್ಮೇಲೆ ನಡೆಯೋದು ಕುರುಕ್ಷೇತ್ರ ಯುದ್ಧನೇ. ಆ ಯುದ್ಧದಲ್ಲಿ ಬಲಿಯಾಗೋದು ರಾಜೇಶ್ವರಿ ಕುಟುಂಬನೇ. ಅಪ್ಪ, ಇದರಿಂದ ತಾರಕಕ್ಕೇನು ತೊಂದರೆ ಆಗೋದಿಲ್ಲ ಅಲ್ವಾ? ಅವನಿಗೇನಾದ್ರೂ ತೊಂದರೆ ಆದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಆ ವಿಷಯ ನನಗೆ ಗೊತ್ತಿಲ್ವಾ ಮಗಳೇ? ಈ ಆಟದಲ್ಲಿ ತೊಂದರೆ ಆಗೋದು ರಾಜೇಶ್ವರಿಗೆ ಮಾತ್ರ. ನನ್ನನ್ನ ಮದುವೆ ಮನೆವರೆಗೂ ಕರೆಸಿ ಅವಮಾನ ಮಾಡಿದ ಅವಳಿಗೆ ಇವತ್ತು ಎಂತ ಅವಮಾನ ಆಗ್ತಿರುತ್ತೆ ನೋಡು. ಅಪ್ಪ, ರಾಜೇಶ್ವರಿಗೆ ಅವಮಾನ ಆದ್ರೆ ತಾರಕ್ ಸುಮ್ಮನೆ ಇರ್ತಾನ? ಅದರಿಂದ ತಾರಕ್ ಮನ್ಸಿಗೆ ನೋವಾಗೋದಿಲ್ವಾ? ಖಂಡಿತ ಇಲ್ಲ. ಯಾಕೆ ಅಂದ್ರೆ ತಾರಕ್ಗೆ ಅಮ್ಮ ಅನ್ನೋ ಮಮಕಾರನೇ ಇಲ್ಲ. ರಾಜೇಶ್ವರಿ ಅವನ್ನ ಹೆತ್ತಿರಬಹುದು, ಸಾಕಿರಬಹುದು, ಆದರೆ ತಾರಕ್ಗೆ ಅವನ ತಾಯಿನ ಕಂಡ್ರೆ ಆಗೋದೇ ಇಲ್ಲ. ಇಲ್ಲಿವರೆಗೂ ಅವರಿಬ್ಬರು ಒಟ್ಟಿಗೆ ಇರೋದಾಗ್ಲಿ ನಗ್ನಗ್ತಾ ಇರೋದಾಗ್ಲಿ ನಾವು ನೋಡೇ ಇಲ್ಲ. ಅವಳಿಗೆ ಅವಮಾನ ಮಾಡೋ ಅವಕಾಶ ಸಿಕ್ಕಿದ್ರೆ ಸಾಕು, ಯಾರಿದ್ದಾರೆ ಅಂತ ನೋಡದೆ ಅವಮಾನ ಮಾಡ್ತಾನೆ. ಅಮ್ಮರೇ, ಅಮ್ಮರೇ, ನೀವೀಗೆಲ್ಲ ಹೇಳ್ಬೇಡಿ ಅಮ್ಮರೇ. ಅವಳಿ ಮನೆ ಸೊಸೆ ಇಲ್ದೇ ಇರ್ಬೋದು, ಈ ಮನೇಲಿ ಕೆಲಸ ಮಾಡ್ಕೊಂಡಿದ್ಲಲ್ವಾ, ಅವಳ ಜವಾಬ್ದಾರಿ ತಗೋಬೇಕದ್ದು ನೀವೇ ಅಲ್ಲೂರ. ಅಮ್ಮರೇ, ಅಮ್ಮರೇ, ನೀವೇ ಈಗ ಹೇಳ್ಬಿಟ್ರೆ ನಾನು ಎಲ್ಲಿ ಅಂತ ಹೋಗಿ ಹುಡುಕ್ಲಿ ಅಮ್ಮರೇ? ಯಾಕ ಅವಳನ್ನ ಹುಡ್ಕೋ ಶ್ರಮ ಪಡ್ತೀಯ? ನೀನ್ 3 ಜನ ಹೆಣ್ಮಕ್ಳನ್ನ ಹೆತ್ತಿರೋದು ಶ್ರೀಮಂತರ ಮನೆ ಮಕ್ಕಳನ್ನೆಲ್ಲ ಮರಳು ಮಾಡಿ ಅವ್ರ ಹಣ ಒಡವೆನೆಲ್ಲ ದೋಚೋದಿಕ್ಕಲ್ವಾ? ಇಲ್ಲ. ಈಗ ದೊಡ್ಡ ಮಗಳು ನಮ್ ಮನೆ ದೋಚಿದಾಯ್ತು, ಈಗ ಇನ್ನೊಬ್ಬನ್ನ ಹುಡ್ಕೊಂಡು ಹೋಗಿರ್ತಾಳೆ. ಅಲ್ಲಿ ದೋಚಿದ್ಮೇಲೆ ಊರಿಗೆ ಬರ್ತಾಳೆ ಬಿಡು. ಅಮ್ಮರೇ, ಅಮ್ಮರೇ, ಹಾಗೆಲ್ಲ ಹೇಳ್ಬೇಡಿ ಅಮ್ಮರೇ. ನನ್ ಮಕ್ಳು ಅಂತವ್ರಲ್ಲ. ಒಂದೊತ್ತು ಊಟ ಇಲ್ಲದೆ ಇದ್ರು ನೀರು ಕುಡ್ಕ ಮಲಕತ್ತಾರೆ ಹೊರ್ತು ಇನ್ನೊಬ್ರು ದುಡ್ಡಿಗೆ ಆಸ್ತಿಗೆ ಆಸೆ ಪಡೋರಲ್ಲ. ಹೌದೌದು, ನಿನ್ ಮಕ್ಕಳು ತುಂಬಾ ಸಾಚಗಳು. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋದಕ್ಕೆ ಬರೋದಿಲ್ಲ ನೋಡು. ಅವಳಷ್ಟು ಒಳ್ಳೆಯವಳಾಗಿದ್ರೆ ನನ್ನ ಮಗನ್ನ ಮರಳು ಮಾಡಿ ಯಾಕೆ ಮದ್ವೆ ಆಗ್ತಾ ಇದ್ಲು? ರಾಜೇಶ್ವರಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬೆಟ್ಟೆಯ ಪಾಪ ಮಗಳು ಕಾಣ್ತಿಲ್ಲ ಅಂತ ನೋವಲ್ಲಿದ್ದಾನೆ. ಸಮಾಧಾನದ ಮಾತಾಡ್ಬೇಕು ತಾನೆ. ಗಾಯದ ಮೇಲೆ ಬರೆ ಎಳೆಯೋ ತರ ಮಾತಾಡ್ತಿದೀಯಲ್ಲ. ನಾನು ಗಾಯದ ಮೇಲೆ ಬರೆ ಎಳಿತಾ ಇಲ್ಲ ಚಂದ್ರು. ಇವನು ನನ್ನ ಸ್ಟೇಟಸ್ ಗೌರವಕ್ಕೆ ಮಸಿ ಬಳಿತಾ ಇದ್ದಾನೆ. ಇವನ್ ಮಗಳು ಈ ರೀತಿ ಮಾಡೋದಕ್ಕೆಲ್ಲ ಇವಂದೇ ಕುಮ್ಮಕ್ಕು. ಈಗ ಇಲ್ಲಿಗೆ ಬಂದು ಏನು ಗೊತ್ತಿಲ್ದಿರೋ ಅಂತಾನೆ ನಾಟಕ ಆಡ್ತಾ ಇದ್ದಾನೆ. ಇಂಥ ಲೋ ಕ್ಲಾಸ್ ಜನರ ಬಗ್ಗೆ ನನಗೆ ಗೊತ್ತಿಲ್ವಾ? ರಾಜೇಶ್ವರಿ, ಸಾಕು. ಇನ್ನೊಂದು ಮಾತು ಬೆಟ್ಟೆಯಿನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇದ್ಬಿಡು. ಬೆಟ್ಟೆಯ, ನನ್ನನ್ನ ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನನಗಿಲ್ಲ. ನೀನೀಗೇನೇನ್ ಕೇಳಿದ್ಯೋ ಅದೆಲ್ಲ ನಿಜ. ಮಯೂರಿ ಮನೇಲಿಲ್ಲ. ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಿ ಯಜಮಾನ್ರೆ. ನಮ್ಗೆ ಯಾರಿಗೂ ಹೇಳ್ದೆ ಹೊಟ್ಟೋಗಿದ್ದಾಳೆ.
ತಾರಕ್ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತಿದ್ದಾನೆ. ಅವಳು ಎಲ್ಲಿದ್ದಾಳೆ ಅಂತನೂ ಕೂಡ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ನಿನಗೆ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿನಗೆ ಹೇಳಕ್ಕಾಗ್ಲಿಲ್ಲ. ಬೆಟ್ಟೆಯ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿನ್ ಮಗಳನ್ನ ಜೋಪಾನವಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಆ ಮಾತು ಉಳಿಸ್ಕೊಳಕ್ಕಾಗದೆ ಇರೋ ಪಾಪಿ ನಾನು. ಅಂದ್ರೆ ನಿಜವಾಗ್ಲೂ ನನ್ ಮಗಳ ಮನೇಲಿಲ್ವಾ? ಅಯ್ಯೋ, ನಮ್ಮನೆ ದೇವತೆ ಈ ಮನೇಲಿಲ್ವಾ? ಅವ್ವ ಮಗಳೇ, ಮಯೂರಿ ಎಲ್ಲವ ಇದೆಯಾ? ಈ ಅಪ್ಪ ಬಿಟ್ಟು ಹೋಗೋಕ್ ನಿಂಗೆ ಹೆಂಗವ ಮನ್ಸ್ ಬಂತು? ಯಾಕವ್ವ ಹಿಂಗ್ ಮಾಡ್ದೆ? ದುರ್ಗವ್ವ ಯಾಕವ್ವ ಹಿಂಗ್ ಮಾಡ್ಬಿಟ್ಟೆ? ನನ್ ಮಗಳು ಏನಂತ ತಪ್ಪು ಮಾಡಿದ್ಲು? ಅಯ್ಯೋ ಅಯ್ಯೋ. ನಮಸ್ಕಾರ. ನಮಸ್ಕಾರ ಸರ್, ಬನ್ನಿ. ಇಲ್ಲಿ ಮಯೂರಿನ ಯಾರು? ಅವಳು ನನ್ನ ಸೊಸೆ. ಸರಿ, ಅವ್ರನ್ನ ಕರೀರಿ. ಎಕ್ಸ್ಕ್ಯೂಸ್ ಮಿ ಸರ್, ನೀವಾಗೆ ನಮ್ಮನೆ ಹತ್ರ ಬಂದು ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಮೇಡಮ್, ನಮ್ಗೆ ಮಾಡೋದಕ್ಕೆ ಕೆಲಸ ಇಲ್ದಿರ ಇಲ್ಲಿಗೆ ಬಂದಿಲ್ಲ. ನಿಮ್ಮನೆ ಸೊಸೆಗೆ ನೀವೆಲ್ಲ ಸೇರ್ಕೊಂಡು ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ವಿಚಾರ